ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸಮಾಚಾರ? ಇವತ್ತು ವಿಡಿಯೋ ಈಸ್ ಡೇ ಇನ್ ಮೈ ಲೈಫ್ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಸ್ಕಿನ್ ಕೇರ್ ಕೂಡ ಇದೆ. ಸ್ಕಿನ್ ಕೇರ್ ಮಾಡ್ಕೊತ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಡೇ ಇನ್ ಮೈ ಲೈಫ್ ವಿಡಿಯೋ ಇವತ್ತು. ಮತ್ತು ಏನಾದರೂ ಒಂದು ಸ್ಪೆಷಲ್ ಡಿಶ್ ಕೂಡ ಮಾಡಿದ್ರೆ ಅದನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಯಿಲಿಂಗ್ ಇದೆ ಇವತ್ತು. ಸ್ವಲ್ಪ ತಲೆಗೆ ಆಯಿಲ್ ಹಾಕ್ಕೊಳ್ಳೋಕ್ಕಿದೆ, ಮತ್ತು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಕ್ಕಿದೆ. ತುಂಬ ಇದೆ. ಓಕೆ, ಎಲ್ಲ ಒಟ್ಟಿಗೆ ಮಾಡೋಣ ಇವತ್ತಿನ ವಿಡಿಯೋ. ಮತ್ತು ಸುಮ್ಮನೆ ಇರೋದು ಬೇಡ, ಒಂದು ಸ್ವಲ್ಪ ಸ್ಪೆಷಲಾಗಿ ಪ್ರೆಗ್ನೆನ್ಸಿ ಸೀರೀಸ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಲೆಟ್ಸ್ ಗೆಟ್ ಸ್ಟಾರ್ಟ್. ಮಾರ್ನಿಂಗ್ ಏಳುವಾಗಲೇ ತುಂಬ ಲೇಸಿನೆಸ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಬಟ್ ಆದರೂ ಬೆಳಗ್ಗೆ ಹೇಳ್ಬೇಕಲ್ವ, ನೀಟಾಗಿ ಎದ್ದು ಡೇ ಸ್ಟಾರ್ಟ್ ಮಾಡಬೇಕಲ್ವ. ಮತ್ತು ಹೇರ್ಗೆ ಆಯಿಲ್ ಅಪ್ಲೈ ಮಾಡಲಿಕ್ಕೂ ಇದ್ದಿತ್ತು. ಸೊ ಹಾಗಾಗಿ ಸ್ಕಿನ್ ಕೇರ್ ಕೂಡ ಮಾಡೋಣ ಅಂಥೇಳಿ ಎದ್ದೆ. ಬಟ್ ಆದರೂ ಸ್ವಲ್ಪ ಲೇಸಿನೆಸ್ ಹಾಗೇ ಇತ್ತು. ಅದಾದಮೇಲೆ ನನ್ನ ದೊಡ್ಡಮ್ಮ ಇದ್ದಾರಲ್ಲ, ಅವರು ನನಗೆ ಪರೋಟ ಮಾಡಿಕೊಡ್ತಾಯಿದ್ರು ಒಂದು ಸ್ವಲ್ಪ ಲೇಟಾಗಿ. ಅದಕ್ಕಿಂತ ಮುಂಚೆ ನಾನು ತಿಂಡಿ ತಿಂದಿದ್ದೆ, ರಾಗಿ ದೋಸೆ ಮಾಡಿದರು. ಸೊ ಪರೋಟ ಸುಮ್ಮನೆ ಒಂದು 10 ಗಂಟೆ ಹಾಗೆ ಒಂಚೂರು ಹೊಟ್ಟೆ ಹಸಿತಾ ಇರುತ್ತಲ್ವ. ಸೊ ಹಾಗಾಗಿ ಪರೋಟ ನಾನು ಜಾಸ್ತಿ ತಿನ್ನೋದಿಲ್ಲ ಈ ಟೈಮಲ್ಲಿ, ಅಷ್ಟೊಂದೆಲ್ಲ ಮೈದಾ ತಿನ್ನಬಾರ್ದು ಅಂತಾರಲ್ಲ. ಸೊ ಹಾಗಾಗಿ ಬಟ್ ಅದೇ ನಂಗೆ ಸ್ವಲ್ಪ ಕ್ರೇವ್ ಮಾಡ್ಕೊಳ್ತದೆ. ಬೇರೆ ತಿಂಡಿ ಆಸೆ ಪಟ್ಟಿದ್ದೆ ನಾನು ನಿನ್ನೆ ನೈಟೇ, ಬಟ್ ಮಾಡಿದ್ದೆ ಬೇರೆ ಅಂತ ನಂಗೆ ಅದಕ್ಕೂ ಕೋಪ ಬೇರೆ ಬರ್ತಾಯಿತ್ತು. ಈ ಹೇರ್ ಆಯಿಲ್ ಬಂದು ಮನೇಲೇ ಪ್ರಿಪೇರ್ ಮಾಡಿರೋ ಹೇರ್ ಆಯಿಲು. ಸೊ ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ದಾಸವಾಳದ ಎಲೆ ಅದು ಇದೆಲ್ಲ ಹಾಕ್ತಾರೆ. ಬಟ್ ಇದು ಅಷ್ಟೊಂದು ಪ್ರಾಪರಾಗಿ ಮಾಡಿಲ್ಲ, ಬಿಕಾಸ್ ನಾವು ಊರಿಗೆ ಬಂದಿದ್ವಲ್ಲ. ಬ್ಯಾಂಗ್ಳೂರಲ್ಲಿ ನೀಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿ ಹಾಕ್ತಾರೆ. ಇದು ಹಾಗೆ ಸ್ವಲ್ಪ ಇವಾಗ ಏನೇನು ಸಿಕ್ಕಿದೆ ಆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿದ್ದಾರೆ ಈ ಹೇರ್ ಆಯಿಲ್ನ. ನನ್ನ ಹೇರ್ ತುಂಬ ಲಾಂಗ್ ಆಗಿತ್ತು, ತುಂಬ ತಿಕ್ಕಾಗಿತ್ತು. ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೇರು. ಬಟ್ ಆಮೇಲೆ ನಾನು ಹೇರ್ ಕಟ್ ಮಾಡಿಸಿದ್ದು ಕ್ಯಾನ್ಸರ್ ಪೇಷಂಟ್ಗೆ ಡೊನೇಟ್ ಎಲ್ಲ ಮಾಡಿದ್ದೆ, ಜಸ್ಟ್ ಬಿಕಾಸ್ ನನಗೆ ಲಾಂಗ್ ಹೇರ್ ಅಷ್ಟು ಇಷ್ಟ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಅದಾದಮೇಲೆ ನನಗೇನಾಯ್ತು ಅಂತ ಗೊತ್ತಿಲ್ಲ, ನನ್ನ ಕೂದಲು ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗೋಯಿತು. ಮೇ ಬಿ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇರ್ಬೋದು. ನನಗೆ ಆಗ ಬ್ಲಡ್ ತುಂಬ ಕಮ್ಮಿ ಇತ್ತು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅವಾಗೆಲ್ಲ ನನಗೆ ಹೆಂಗೆ ಆಗ್ತಾಯಿತ್ತು ಅಂತಂದರೆ, ಲೈಕ್ ತುಂಬ ಉದ್ರೋಕ್ಕೆ ಸ್ಟಾರ್ಟ್ ಆದಮೇಲೆ ಫುಲ್ಲು ಕಡ್ಡಿ ಥರ ಆಗೋಗ್ಬಿಟ್ಟಿತ್ತು. ಇವಾಗಿರೋ ಕೂದಲು ಏನಾಗ್ತಿದೆ, ಈಗ ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿ ಇವಾಗ ನೀಟಾಗಿ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ ಚೆನ್ನಾಗಿ. ಬಟ್ ಆದರೆ ಇವಾಗ ಐರನ್ ಟ್ಯಾಬ್ಲೆಟಿಂದನೂ ಏನೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಒಂದು ಕೂದಲು ಉದುರ್ತಾ ಇಲ್ಲ. ಬಟ್ ಕೂದಲು ಕೂಡ ಹಾಗೆ ಬರ್ತಾಯಿದೆ. ಮೊದಲು ನನ್ನ ತಲೆ ಕೂದಲು ಮೇಲೆ ನನಗೆ ತುಂಬ ಬೇಜಾರಾಗ್ಬಿಡ್ತಿತ್ತು, ಅಷ್ಟು ಕೆಟ್ಟದಾಗಿತ್ತು ನನ್ನ ಕೂದಲು ಕೂಡ. ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ತಿಕ್ಕಾಗಿ ಬರ್ತಾ ಇದೆ, ಒಂಚೂರು ಉದುರ್ದೆ, ಲೈಕ್ ಹೊಸ ಹೇರ್ ಗ್ರೋ ಆಗ್ತಾಯಿದೆ. ನಂಗೊಂಥರ ಸಮಾಧಾನ, ಲೈಕ್ ಒಂದು ಕೂದಲು ಉದುರ್ತಾ ಇಲ್ವಲ್ಲ ಅಂತ. ಇಲ್ಲಾಂದಿದ್ರೆ ಒಂದ್ಸಲ ಬಾಚಿದ್ರೆ ಸಾಕು ಸಿಕ್ಕಾಪಟ್ಟೆ ಉದುರ್ತಿರ್ತಾಯಿತ್ತು. ಈಗ ಹೇರ್ ಆಯಿಲ್ ಇಲ್ಲದೆ ನಾನು ಸ್ನಾನನೇ ಮಾಡಲ್ಲ, ಆಯಿಲಿಂಗ್ ಮಾಡೇ ನಾನು ಸ್ನಾನ ಮಾಡೋದು. ಅದು ಸ್ವಲ್ಪ ಹೇರ್ಗೆ ಅಂದರೆ ಲೈಕ್ ಸ್ವಲ್ಪ ಹೇರ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಅದು ಕೂಡ ನನ್ನ ಮಾತು ಕೇಳ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಮತ್ತು ಕೂದಲೂ ಕೂಡ ಯಾವಾಗಲೂ ಮಾಯ್ಶ್ಚರಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಯಾವಾಗ ಒಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ಕೂಡ ನಮ್ಮ ಮಾತು ಕೇಳುತ್ತೆ ಅಂತ ಹೇಳ್ತಾರಲ್ಲ. ಇದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಬಿಕಾಸ್ ಎಷ್ಟು ಕೂದಲು ಸಣ್ಣ ಇತ್ತು ಅಂತ ನನ್ನ ಸರೌಂಡಿಂಗಲ್ಲಿರೋರಿಗೆ ಮಾತ್ರ ಗೊತ್ತು. ಇವಾಗ ಈ ಕೂದಲು ನನಗೆ ತುಂಬ ಬಾಂಡ್ಲಿನೆಸ್. ಇವನ್ ನನ್ನ ಹೇರ್ ಅಪ್ಲೈ ಮಾಡಿದಾಗ ನನ್ನ ತಲೆ ನೋಡೋಕ್ಕಾಗ್ತಾ ಇರಲಿಲ್ಲ, ಹಾಗಾಗ್ತಿತ್ತು. ಬಟ್ ಇವಾಗ ಎಷ್ಟೊಂದು ತುಂಬ ಚೇಂಜಸ್ ಆಗಿದೆ. ನಂಗೆ ಒಂದಂದರೆ ನಾನು ರೋಸ್ಮೆರಿ ವಾಟರ್ ಯೂಸ್ ಮಾಡ್ತಾಯಿದ್ದೆ. ಸೊ ಮೇ ಬಿ ಅದರಿಂದನೂ ಇರ್ಬೋದು. ಮತ್ತು ಆಯಿಲಿಂಗಲ್ಲೂ ಕೂಡ ರೋಸ್ಮೆರಿನ ಅಪ್ಲೈ ಮಾಡಿದ್ದೆ ನಾನು. ತುಂಬ ಅಂದರೆ ಆಯಿಲ್ಗೆ ಹಾಕೋಕ್ಕೂ ಮುಂಚೆ ತುಂಬ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀವಿ. ಲೈಕ್ ಭೃಂಗರಾಜ್ ಆಗಲಿ, ಅಂದರೆ ಭೃಂಗರಾಜ್ ಅಂದರೆ ನಾವು ಹೊಸ್ದಾಗೆ ಸಿಗೋಂಥ ಇಲ್ಲೆಲ್ಲರೂ ಸಿಗುತ್ತಲ್ಲ ಆ ಭೃಂಗರಾಜು, ಮತ್ತು ಮೆಂತೆ, ಅದು ಇದು ಆಲ್ಮೋಸ್ಟ್ ಎಲ್ಲ ಕೂಡ ನಮ್ಮ ಅಮ್ಮನೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಅದು ಕೂಡ ವರ್ಕ್ ಆಗ್ತಿದೆ. ಏನು ವರ್ಕ್ ಆಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಬಟ್ ನನಗಂತೂ ಇವಾಗ ಹೇರ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಬಟ್ ಕೆಳಗಡೆ ನೀವು ನೋಡಬೇಡಿ, ಬಿಕಾಸ್ ಕೆಳಗಡೆ ಇವಾಗೆಲ್ಲ ಬಂದಿರೋ ಕೂದಲೆಲ್ಲ ತುಂಬ ದೊಡ್ಡ ಉದ್ದ, ಲೈಕ್ ಇನ್ನು ಅದು ಗ್ರೋ ಆಗಬೇಕಾಗಿದೆ. ಸೊ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೋಬೇಕಾಗಿದೆ. ಬಟ್ ಇವಾಗ ಬೇಡ, ಆಗಲಿ ಮಗು ಆದಮೇಲೆ ಸ್ವಲ್ಪ ಹೋಗಲಿ. ಮಗು ಆದಮೇಲೆ ಒಂಚೂರು ಗ್ರೋ ಆಗಿರ್ತಾರ, ಅದಾದಮೇಲೆ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ.
ಮತ್ತು ಇನ್ನೊಂದು ಟಿಪ್ ನಾನು ಕೊಡಬೇಕು ಅಂತ ಅಂದರೆ, ಯಾವಾಗಲೂ ಅಷ್ಟೇ ರೂಟ್ನ ಬಾಚ್ಕೊತಾನೆ ಇರಲಿ ಲೈಕ್ ರೂಟ್ ಯಾವಾಗಲೂ ಅಷ್ಟೇ ಲೈಕ್ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಅಂತ ಹೇಳ್ತಾರಲ್ವ, ಹಾಗಾಗಿ ಆಯಿಲ್ ಅಪ್ಲೈ ಮಾಡಿದಾಗಲೂ ಅಷ್ಟೇ ಒಂದು 5 ಮಿನಿಟ್ಸು ಒಂಚೂರು ಅದಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಸೊ ಆವಾಗ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಹಾಗೆ ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದನೂ ಆ ಚೇಂಜಸ್ ಕೂಡ ಆಗಿರಬಹುದೇನೋ, ನನಗೆ ಗೊತ್ತಿಲ್ಲ. ಬಟ್ ಯಾವ್ದು ವರ್ಕ್ ಆಗಿದೆ ಅಂತ ಗೊತ್ತಾಗಿಲ್ಲ. ಒಂದು ಗೊತ್ತಾಗಿದೆ, ಲೈಕ್ ಯಾವುದೋ ಒಂದು ವರ್ಕ್ ಆಗ್ತಾಯಿದೆ. ಸೊ ನಾವೆಲ್ಲ ಟ್ರೈ ಮಾಡೋಣ. ಯಾರಿಗಾದ್ರೂ ಈ ಥರ ನನ್ನ ಥರನೇ ತುಂಬ ಹೇರ್ ಫಾಲ್ ಇತ್ತು, ತುಂಬ ಹೇರ್ ಉದ್ರಿ, ತುಂಬ ಹೇರ್ ಲಾಸ್ ಆಗಿತ್ತು ಅಂತ ಅಂದರೆ ನೀವು ಇವೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇರ್ ಆಯಿಲ್ ಇಲ್ಲದೆ ಸ್ನಾನ ಮಾಡಬೇಡಿ, ಹೇರ್ ಆಯಿಲ್ ಅಪ್ಲೈ ಮಾಡಿ 1 ಅವರ್ 2 ಅವರ್ಸ್ ಬಿಟ್ಟೆ ಸ್ನಾನ ಮಾಡಿ. ಆ ಥರ ಎಲ್ಲ ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆಗ್ಬೋದು. ಇದಾದಮೇಲೆ ಸ್ವಲ್ಪ ಮುಲ್ತಾನಿ ಮಿಟ್ಟಿದೆ ಅಲ್ವಾ, ಸೊ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಇದು ಬಂದು ನಾನೇನು ಪರ್ಚೇಸ್ ಮಾಡಿರಲಿಲ್ಲ, ನನ್ನ ಕಸಿನ್ ಅಂದರೆ ನನ್ನ ಅಕ್ಕನ ಮಗಳು ಅಂತ ಹೇಳಿದ್ನಲ್ಲ ಅನನ್ಯ ಅಂತ, ಸೊ ಅವಳು ಕೊಟ್ಟು ಹೋಗಿದ್ದಿದ್ದು. ಅಂದರೆ ಅವಳು ನೀಟಾಗಿ ಹೇಳಿದ್ಲು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿಬಿಟ್ಟು ಹೋಗಿದ್ಲು. ಬಟ್ ನಾನೇನು ಫೇಸ್ಗೆ ಅಷ್ಟೆಲ್ಲ ಪ್ರಿಫ್ರೆನ್ಸೇ ಕೊಟ್ಟಿರಲಿಲ್ಲ. ಬಟ್ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇದಕ್ಕಿನ್ನೇನಿಲ್ಲ, ಏನಂದರೆ ಯಾವುದು ನಾವು ಇದು ತೊಗೊಳ್ತೀವಿ ಮುಲ್ತಾನಿ ಮಿಟ್ಟಿ, ಆ ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ರೋಸ್ ವಾಟರ್ನ ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಕೋಬೇಕು. ತಿಕ್ಕಾಗಿರಬೇಕು, ಒಂಚೂರು ತಿಕ್ಕಾಗಿರಬೇಕು, ತುಂಬ ನೀರಾಗಿರೋದೇನು ಬೇಡ, ಸ್ವಲ್ಪ ತಿಕ್ಕಾಗಿದ್ರೆ ಸಾಕು. ನಾನು ಬೇರೆ ಏನೂ ಅಪ್ಲೈ ಮಾಡಲಿಲ್ಲ, ಇದೊಂದು ಮಾತ್ರ ಅಪ್ಲೈ ಮಾಡಿದೆ ನೋಡೋಣ ಅಂಥೇಳಿ. ಒಂದ್ಸಲಿ ಅಪ್ಲೈ ಮಾಡಿದ್ದೆ, ಬಟ್ ಅದು ಇನ್ಸ್ಟಂಟ್ ಬ್ರೈಟ್ನೆಸ್ ಕೊಡುತ್ತೆ ಇದನ್ನು ಹಾಕೊಂಡ್ಮೇಲೆ. ಸೊ ಹಾಗಾಗಿ ಇವತ್ತು ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ಇದಾದಮೇಲೆ ನನ್ನ ಕಣ್ಣಿಗೆ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ಚಿಟ್ಟೆ ಕಾಣಿಸ್ಕೊಳ್ತು. ನಾನು ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೋದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ಹುಡ್ಕೊಂಡು ಹೋದೆ. ಬಟ್ ಅದೊಂದು ಕಡೆ ನಿಲ್ತಾ ಇಲ್ಲ, ಹಾರ್ತಾ ಇತ್ತು. ಒಂದು ಕಡೆ ನಿಂತಿದ್ರೆ ಅದು ಒಂದು ಒಳ್ಳೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಗೆ ಬಂದರೆ ಅದು ಹಾರಾಡ್ತಾ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಾದಮೇಲೆ ಏನು ಗೊತ್ತಾ, ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂಥೇಳಿ ಬಂದೆ. ಬಟ್ ಈಗ ಇದರಲ್ಲಿ ಏನೋ ಒಂದು ದೊಡ್ಡ ಮೇಜರ್ ಮಿಸ್ಟೇಕ್ ಮಾಡಿದ್ದೆ. ದಟ್ ಈಸ್, ನಾನು ತುಂಬ ಕಮ್ಮಿ ಮುಲ್ತಾನಿ ಮಿಟ್ಟಿನ ತಗೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ವೀಡಿಯೋನ ನನ್ನ ಅಕ್ಕನ ಮಗಳು ನೋಡಿದ್ರೆ ಅವಳು ನನಗೆ ಪಕ್ಕ ಬೈತಾಳೆ. ಬಿಕಾಸ್ ಅವಳು ಫಸ್ಟೇ ಹೇಳಿದ್ದು ಜಾಸ್ತಿ ತಗೊಂಡು ಹಾಕ್ಕೊಳ್ಳಿ ಅಂತೆಲ್ಲ ಹೇಳಿದ್ದು. ಅವಳು ಕೂಡ ತುಂಬ ಚೆನ್ನಾಗಿ ಅಂದರೆ ತುಂಬ ತಿಕ್ ಪೇಸ್ಟ್ ಮಾಡಿ ಕೊಡ್ತಿದ್ಲು. ಬಟ್ ನಾನೇನು ಮಾಡ್ತಿದ್ದೀನಿ, ತುಂಬ ಕಮ್ಮಿ ಅಮೌಂಟಲ್ಲಿ ಹಾಕ್ಕೊಳ್ತಾ ಇದ್ದೆ. ಸೊ ಇದು ಹಾಕ್ಕೊಳ್ಳುವಾಗ ಒಂಥರ ಡ್ರೈ ಫೀಲ್ ಆಗ್ತಾಯಿತ್ತು. ಬಟ್ ಆದರೆ ಏನು ಹಾಕ್ಕೊಂಡ ಮೇಲೆ ಅಷ್ಟೊಂದು ಅಂತ ಅನ್ನಿಸ್ಲಿಲ್ಲ. ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಗೊತ್ತಲ್ಲ ಭೂತ ಥರ ಕಾಣ್ತೇವೆ ಅಂತ ಅಷ್ಟೇ ಇದ್ದಿದ್ದು. ಬಟ್ ಆದರೆ ಹಾಕ್ಕೊಂಡಾಗ ಸ್ವಲ್ಪ ಡ್ರೈ ಫೀಲ್ ಆಗ್ತಿತ್ತು. ಮುಖ ತೊಳೆದ್ಮೇಲೆ ನಂಗೆ ಒಂಥರ ಲೈಕ್ ಫ್ರೆಶ್ನೆಸ್ ಕೊಡ್ತಾಯಿತ್ತು. ಸೊ ಹಾಗಾಗಿ ಮತ್ತು ನೋಡಿ ಇದು ಕೂಡ ಅಷ್ಟೇ ತುಂಬ ಏನು ಹೇಳ್ತಾರೆ ಕಮ್ಮಿ ಆಗೋಯಿತು. ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ, ಒಂದೇ ಲೇಯರ್ ಹಾಗೆ ಹಾಕ್ದಂಗಾಯಿತು. ಬಟ್ ಪರವಾಗಿಲ್ಲ, ಗ್ಲೋ ಕೊಡ್ತು. ಆಫ್ಟರ್ ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗೇ ಬಂತು. ಫೇಸ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಒಂಥರ ಏನು ಹೇಳ್ತಾರೆ ಸಾಫ್ಟ್ ಫೀಲ್ ಆಗ್ತಾಯಿತ್ತು ಫೇಸು. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮುಲ್ತಾನಿ ಮಿಟ್ಟಿನ. ಸೊ ಸ್ವಲ್ಪ ಫ್ರೆಶ್ ಇನ್ನೇನು ಹೇಳ್ತಾರೆ ಬ್ರೈಟ್ನೆಸ್ ಕೊಡುತ್ತೆ ಇನ್ಸ್ಟಂಟ್ಲಿ. ಬೇರೆ ಏನು ಯೂಸಸ್ಸು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಬೇರೆ ಯಾವ ಯೂಸಸ್ಸು ನಾನು ನೋಡಲಿಲ್ಲ. ಮತ್ತು ಈ ಪ್ರೆಗ್ನೆನ್ಸಿಲಿ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗೋಲ್ಲ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಗೊತ್ತಲ್ಲ, ಕಪ್ಪಾಗೋದು ನಾರ್ಮಲಿ ಇದ್ದಿದ್ದೆ. ಸೊ ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಆದರೂ ಸ್ವಲ್ಪ ಅಪ್ಲೈ ಮಾಡೋಣ, ಒಂಚೂರು ಸ್ಕಿನ್ ಕೇರ್ ಮಾಡಬೇಕಲ್ವಾ. ಕೇರ್ ಇಲ್ಲದೆ ಹಾಗೆ ಇರಬಾರ್ದಲ್ವ. ನನ್ನ ಸ್ಕಿನ್ಗೂ ಸ್ವಲ್ಪ ಅದು ಕೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಒಂಚೂರು ಕತ್ತಿಗೂ ಅಪ್ಲೈ ಮಾಡಿಕೊಂಡೆ. ಅಂದರೆ ಸ್ವಲ್ಪ ಕಪ್ಪಾಗಿತ್ತಲ್ವ, ನೋಡೋಣ ಒಂದು ಸ್ವಲ್ಪ ಅದರಿಂದ ಆದರೂ ಒಂಚೂರು ವೈಟ್ ಆಗ್ಬೋದಾ ಅನ್ನೋ ಒಂದು ಇದರಿಂದ ಮಾಡಿಕೊಂಡೆ. ಬಟ್ ಆದರೆ ಸುಮ್ಮನೆ ವೇಸ್ಟ್ ನಾನು ಕತ್ತಿಗೆ ಅಪ್ಲೈ ಮಾಡ್ಕೊಂಡಿದ್ದು. ಯಾಕಂದರೆ ಸ್ವಲ್ಪನೇ ಹಿಂಗೆ ಇದು ತೊಗೊಂಡಿದ್ದು ನಾನು. ಬಟ್ ಇನ್ನೊಂದ್ಸಲಿ ಮಾಡ್ಬೋದಿತ್ತು, ಬಟ್ ಬೇಡ, ಸಾಕಾಗಿತ್ತು. ಮೊದಲೇ ಉದಾಸೀನ ಗೊತ್ತಲ್ಲ, ಎಷ್ಟು ತುಂಬ ಉದಾಸೀನದಲ್ಲಿದ್ದೆ. ಸಾಕು ಅಂತ ಇಷ್ಟರಲ್ಲೇ ಮುಗಿಸ್ಕೊಂಡೆ. ಮತ್ತಿದು ಬೇಗನೆ ಡ್ರೈ ಆಗೋಯಿತು, ಯಾಕಂದರೆ ಸ್ವಲ್ಪ ಅಲ್ವಾ ಹಾಕ್ಕೊಂಡಿದ್ದು. ಸೊ ಹಾಗಾಗಿ ತುಂಬ ಬೇಗನೆ ಡ್ರೈ ಆಗೋಯಿತು. ಏನು ಅಷ್ಟು ಇದು ಅನ್ನಿಸ್ಲಿಲ್ಲ. ನಾನು ಬೇರೆ ಲಿಪ್ಸಿಗೆಲ್ಲ ಅಪ್ಲೈ ಮಾಡಿಬಿಟ್ಟಿದ್ದೆ. ಇಲ್ಲಾಂದರೆ ನನ್ನನ್ನು ಹೇಳಿದರೆ ಅವಳೇ ಎಲ್ಲದಕ್ಕೂ ಫೇಸ್ಗೂ ಅವಳೇ ಅಪ್ಲೈ ಮಾಡೋಳು. ನಾನಂತೂ ಜಾಸ್ತಿ ಇದೆಲ್ಲ ರಿಸ್ಕೆ ತಗೋತಾ ಇರಲಿಲ್ಲ. ನೀಟಾಗಿ ಅವಳು ಅಂದರೆ ಎಲ್ಲೆಲ್ಲಿ ಏನೇನಿದೆ ನೀಟಾಗಿ ಕವರ್ ಮಾಡ್ತಿದ್ಲು. ನಾನು ಹಾಗೆ ಹೆಂಗೋ ಅಪ್ಲೈ ಮಾಡಿಕೊಂಡೆ.
ನನ್ನಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ಬೀಡಿ ಕಟ್ತಾರೆ ಆಯಿತಾ. ನಮ್ಮಮ್ಮ ವೀಡಿಯೋಸ್ಗೆಲ್ಲ ಬರೋದಿಲ್ಲ, ಸೊ ದೊಡ್ಡಮ್ಮನ ಹತ್ರ ಬೀಡಿ ಕಟ್ತಾ ಇದ್ದೀನಿ, ತೋರಿಸ್ತಾ ಇದ್ದೆ. ಉಡುಪಿ ಸೈಡಲ್ಲಿ ಎಷ್ಟೊಂದು ಜನರು ಹೀಗೆ ಇರ್ತಾರೆ ಅಲ್ವಾ, ಅಮ್ಮಂದಿರು ಬೀಡಿ ಕಟ್ಟೋದು. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ನಿಮ್ಮ ಮನೆಯಲ್ಲೂ ಯಾರಾದರೂ ಬೀಡಿ ಕಟ್ಟೋರಿದ್ದರೆ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಡೆ ಸುಸ್ತಾಗೋಯ್ತು, ಬಿಕಾಸ್ ನಾನು 12:30 ಹೋದವಳು 1:15 ಸ್ನಾನ ಮಾಡಿದ್ದೀನಿ. ಈ ಪ್ರೆಗ್ನೆನ್ಸಿ ಗೊತ್ತು, ನಾನು ಹೇಳೋದೇ ಬೇಡ ಯಾರಿಗಾದ್ರೂ, ಸಾಕಾಗೋಗುತ್ತೆ ಫುಲ್ಲು. ತಲೆ ಆರಿಸ್ಕೊಂಡು ಮತ್ತು ಊಟ ಹಸು ಬೇರೆ ಆಗಿಬಿಟ್ಟಿತ್ತು, ಮಗು ಬೇರೆ ಕೇಳ್ತಾಯಿತ್ತು ಹೊಟ್ಟೆ ಒಳಗೆ ಯಾವಾಗ ಊಟ ಹಾಕಿ ಅಂತ, ಅಷ್ಟು ಸುಸ್ತಾಗೋಗಿತ್ತು ನನಗೆ. ಸೊ ಹಾಗೆ ಹಿಂಗೆ ರೌಂಡ್ ಹಿಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಈ ವಿಡಿಯೋನ. ಅದಾದಮೇಲೆ ಇವತ್ತು ಬಸ್ಲೆ ಸಾರು ಮಾಡಿದರು. ಬಸ್ಲೆ ಸಾರು ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದೆ. ಇವಾಗ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಮೇಲೆ ಎಷ್ಟೋ ಸರಿ ಮಲ್ಕೋಬಾರ್ದು ಅಂತ ಅಂದ್ಕೊಂಡ್ರು ಹಂಗೆ ನಿದ್ದೆ ಬಂದುಬಿಡುತ್ತೆ. ಸುಮ್ಮನೆ ರೆಸ್ಟ್ ಮಾಡೋಣ ಅಂತ ಹಿಂಗೆ ಮಲ್ಕೊಂಡೊಳಗೆ ಅಲ್ಲೇ ನಿದ್ದೆ ಬಂದುಬಿಟ್ಟಿದೆ. 1 ಅವರ್ ಬಿಟ್ಟು ಎದ್ದಿದ್ದೀನಿ. ಹಾಗೆ ಇದೊಂದು ಸ್ವಲ್ಪ ಬಾವಿ ತೋರಿಸೋಣ ಅಂತ ತೋರಿಸೋಣ ಅಂತ ಬಂದೆ. ಅಲ್ಲೇನು ಗೊತ್ತಾ, ಒಂದು ಮೀನಿದೆ, ಆ ಮೀನು ಕಾಣುತ್ತಾ ಅಂತ ಬಂದೆ, ಬಟ್ ಕಾಣಲಿಲ್ಲ. ಸೊ ಸುಮ್ಮನೆ ಆದೆ. ಮತ್ತೆ ಮಲ್ಕೊಂಡೆದ್ಮೇಲೆ ಸ್ವಲ್ಪ ರಿಫ್ರೆಶಿಂಗ್ ಕೊಡ್ರಿ ಅಂತ ಹೇಳಿಬಿಟ್ಟು ಒಂಚೂರು ತೋಟದ ಹತ್ರ ಬಂದಿದ್ದೆ. ಹಾಗೆ ಒಂದು ಸ್ವಲ್ಪ ಗ್ರೀನರಿ ನೋಡ್ಕೊಳ್ತಾ ನಿಂತ್ಕೊಂಡೆ. ಅದಾದಮೇಲೆ ನನ್ನ ಕಣ್ಣಿಗೆ ಈ ಥರ ಮೆಣಸಿನ್ಕಾಯಿ ಗಿಡ ಸಿಕ್ತು ಆಯಿತಾ, ಚೆನ್ನಾಗಿತ್ತು ಒಂಥರ, ಅದಕ್ಕೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ನನ್ನ ದೊಡ್ಡಮ್ಮ ಬಂದು ಸ್ವಲ್ಪ ಇಂಥ ಬೆಂಡೆ ನೆಟ್ಟಿದ್ರು. ಸೊ ಸ್ವಲ್ಪ ಒಂದು 4 ಬೆಂಡೆಕಾಯಿ ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಒಂಚೂರು ಕಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವರು ಹೊರಟಿದ್ರು. ಸೊ ಅವರಿಂದ ನಾನು ಹೊರಟಿದ್ದೆ. ಬೆಂಡೆಕಾಯಿ ತೋಟದಲ್ಲಿಗೆ ಇದೇ ತೋಟ. ದೊಡ್ಡಮ್ಮ ಕಟ್ ಮಾಡಿದ್ರು. ಸೊ ಇದರಲ್ಲಿ ಇಷ್ಟು ಬೆಂಡೆಕಾಯಿ ಸಿಕ್ತು, ಬಟ್ ಅದರಲ್ಲಿ 1-2 ಸ್ವಲ್ಪ ಬೆಳೆದಿದ್ದು, ಮಿಕ್ಕಿದೆಲ್ಲ ಚೆನ್ನಾಗಿತ್ತು ಬೆಂಡೆಕಾಯಿ. ಆದಮೇಲೆ ಏನು ಗೊತ್ತಾ, ನಾನೊಂದು ಡಿಶ್ಶಿನ ಕ್ರೇವ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಬೆಳಗ್ಗೆ. ತುಂಬ ಅಂದರೆ ನೆನ್ನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ ಆಯಿತು. ಬೆಳಗ್ಗೆ ಅಷ್ಟರೊಳಗೆ ಸ್ವಲ್ಪ ನನಗೂ ಬೇಜಾರಾಗಿತ್ತು, ಬಿಕಾಸ್ ಅದೇ ಗುಂಗಲೇ ಎದ್ದಿದ್ದೆ, ನನ್ನ ಫೇವ್ರೇಟ್ ಅದು. ಅದ್ರ ನೇಮ್ ಬಂದು ಅರೆಪ್ಪದ ಅಡ್ಡೆ ಅಂತೆ. ಅದು ಒಂಥರ ಏನು ಗೊತ್ತಾ, ನಿಮ್ಮ ಉಡುಪಿಯವರು ಯಾರಾದರೂ ಕುಂದಾಪುರದವರೆಲ್ಲ ಗೊತ್ತಿರುತ್ತೆ, ಹಂಚಿನ ದೋಸೆ, ಓಟ್ ದೋಸೆ ಅಂತ ಓಡಲ್ಲಿ ಮಾಡ್ತಾರೆ ಗೊತ್ತಾ. ಆ ದೋಸೆ ಮಾಡಿ ಅದಕ್ಕೆ ಅರೆಪ್ ಹಾಕ್ತಾರೆ. ಅರೆಪ್ ಅಂದರೆ ಮಸಾಲೆ ಹಾಕ್ತಾರೆ ಒಂದು ಸ್ವಲ್ಪ. ಅದ್ರದ್ದು ಇದು ನನಗೆ ಬ್ಯಾಂಗ್ಳೂರಲ್ಲಿ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು ಯಾವಾಗ್ಲೂ. ಬಟ್ ಇಲ್ಲಿ ಮಾಡ್ತೀನಿ ಅಂತ ನೆನ್ನೆ ಹೇಳಿದರು ನೈಟು, ಬಟ್ ಅದೇ ಮಾಡೇ ಇರಲಿಲ್ಲ ಅವರು ಬೆಳಗ್ಗೆ ಅಷ್ಟರೊಳಗೆ. ನಾನು ಬೆಳಗ್ಗೆ ಎದ್ದಿದ್ದೆ, ಅದು ತಿನ್ನೋಕ್ಕೆ ಸಿಗುತ್ತೆ ಅಂದ್ಬಿಟ್ಟು ಖುಷಿ ಎದ್ದಿದ್ದೆ, ಬಟ್ ಅದು ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು. ಸೊ ಹಂಗೆ ಮಾಡ್ತಾಯಿದ್ರು. ಸೊ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇದಕ್ಕೆ ಏನು ಗೊತ್ತಾ, ಫಸ್ಟು ಅಕ್ಕಿನ ನೆನೆಸಿಟ್ಟಿದ್ರು ಬೆಳಗ್ಗೆ. ನಾನು ಹೇಳಿದ ಮೇಲೆ ಅವರು ಪಟ್ಟ ನೆನೆಸಿದ್ರು, ಬಿಕಾಸ್ ಇವಾಗ ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಲ್ವಾ ಮಾಡಬೇಕು ಅಂತ. ಸೊ ಹಾಗಾಗಿ ಫಸ್ಟ್ ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಬೇಕು. ನೆನೆಸಿದ್ದ ಅಕ್ಕಿನೇ ಬೆಳಗ್ಗೆ ನೆನೆಸಿದ್ರು. ಸೊ ಸಂಜೆ ಮಾಡ್ತಾ ಇರೋದು, ಒಂದು 5-6 ಅವರ್ಸ್ ನೆನೆಸಿದ್ರೆ ಸಾಕು. ಅಕ್ಕಿನ ನೆನೆಸ್ಬಿಟ್ಟು ಅದನ್ನು ಕಡಿಬೇಕು, ಕಡಿದು ತಿಕ್ ಪೇಸ್ಟ್ ಬರೋವರೆಗೂ ಕಡಿಬೇಕು. ಕಾಯಿ ತುರಿ ಬರುತ್ತಲ್ಲ, ಕಾಯಿ ತುರಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅದು ಮೆಣಸಿನ್ಕಾಯಿಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಊರಿನ ಮೆಣಸಿನ್ಕಾಯಿ, ಇದು ಗುಂಡುಗಿರುತ್ತೆ. ಮೇ ಬಿ ನಿಮಗೆಲ್ಲರೂ ಸಿಕ್ಕರೆ ತೊಗೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಯಾವುದಾದ್ರೂ ಪರವಾಗಿಲ್ಲ, ಬ್ಯಾಡ್ಗೆ ಮೆಣಸಿನ್ಕಾಯಿ ಆದರೂ ಪರವಾಗಿಲ್ಲ. ಅದು ತಗೊಂಡು ಅದಕ್ಕೆ ಅದಾದಮೇಲೆ ಇವೆಲ್ಲ ಏನು ಗೊತ್ತಾ, ಈ ಮೆಣಸಿನ್ಕಾಯಿ ಮತ್ತು ಈ ಧನಿಯಾ ಮತ್ತು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಅಷ್ಟೂ ಕೂಡ ಮೊದಲೇ ಫ್ರೈ ಮಾಡ್ಕೊಂಬಿಟ್ಟಿದ್ರು ಇದರಲ್ಲಿ. ಸೊ ಹಾಗಾಗಿ ನಾನು ಫ್ರೈ ಮಾಡೋ ಪಾರ್ಟ್ನ ನಾನು ಇದರಲ್ಲಿ ಇಲ್ಲ. ಆಲ್ರೆಡಿ ಮೊದಲೇ ಫ್ರೈ ಆಗಿರೋ ಇದನ್ನು ಅಂದರೆ ಒಂದು ಸ್ವಲ್ಪ ನೀವು ಇದು ಮಾಡ್ಕೊಳ್ಬೇಕು, ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಕಡಿಯೋದಕ್ಕೆ ಹಾಕಿ. ಸ್ವಲ್ಪ ಏನೇನು ಹಾಕಿದ್ದಾರೆ ಅಂತ ನಾನು ಹೇಳಿಬಿಡ್ತೀನಿ. ಫಸ್ಟಿಗೆ ಮೆಣಸಿನ್ಕಾಯಿ ಹಾಕಿ, ಅದಾದಮೇಲೆ ಧನಿಯಾ ಸ್ವಲ್ಪ ಹಾಕಿದ್ದಾರೆ, ಅದಾದಮೇಲೆ ಸಾಸಿವೆ, ಅದಾದಮೇಲೆ ಒಂಚೂರು ಹುರ್ಕೊಂಡಿರೋಂಥ ಜೀರಿಗೆ ಅಷ್ಟನ್ನು ಹಾಕಿದ್ಮೇಲೆ, ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅದನ್ನು ಮಿಕ್ಸಿಗೆ ಹಾಕಿ ಕಡಿಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿ. ನೀವು ಫಸ್ಟ್ ನಾನು ಬ್ಯಾಟರ್ ಹೇಳಿದ್ನಲ್ಲ, ಅದು ಅಕ್ಕಿ ಹಿಟ್ಟು ದೋಸೆ ಮಾಡೋದಕ್ಕೆ ಹಿಟ್ಟು ಹೇಳಿದ್ನಲ್ಲ, ಸೊ ಆ ಹಿಟ್ಟಿಗೂ ಕೂಡ ಫಸ್ಟ್ ಉಪ್ಪು ಹಾಕ್ಕೊಳ್ಳಿ. ಫಸ್ಟಲ್ಲಿ ಕಡಿಬೇಕಾದ್ರೆ ಉಪ್ಪು ಹಾಕ್ಕೊಳ್ಳಿ, ಇಟ್ಸ್ ಬೆಟರ್ ಅಂತ ಅಂದ್ಕೊಳ್ತೀನಿ.
ಈ ಥರ ತಿಕ್ ಪೇಸ್ಟ್ ಇರಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅದು ಓಡು ಅಂದರೆ ಅದು ತವ, ಅದು ಓಡ್ ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ಮಣ್ಣಿನಲ್ಲಿರುತ್ತೆ. ಆಲ್ಮೋಸ್ಟ್ ಉಡುಪಿ ಕಡೆ ಕುಂದಾಪುರ ಕಡೆ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಇದು ಓಡು. ಸೊ ಅದರಲ್ಲಿ ಈ ಥರ 2 ಟೈಮ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪ ಬರುತ್ತೆ, ದಪ್ಪ ಇರಬೇಕು. ದಪ್ಪ ಬಂದಾಗ ಒಂದು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇನ್ನೂ ಕೂಡ ಏನಾದರೂ ಹಾಕ್ಲಿಕ್ಕಿರುತ್ತೆ, ನನಗೆ ಅದು ಕರೆಕ್ಟಾಗಿ ಪ್ರಾಪರಾಗಿ ಗೊತ್ತಿಲ್ಲ. ಇನ್ನೊಂದು ಸಲ ಏನಾದರೂ ಟ್ರೈ ಮಾಡುವಾಗ ನಾನು ಖಂಡಿತ ಹೇಳ್ತೀನಿ. ಇಫ್ ಇನ್ ಕೇಸ್ ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲೂ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಓಕೆ, ಇದು ಒಂದು ಮಾಡ್ತಲ್ಲ, ಸುಮಾರಷ್ಟು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದೊಂದೇ ಹಾಕ್ತಾ ಇದ್ದಾರೆ. ಲೈಕ್ ಸುಮಾರಷ್ಟು ಮಾಡಿ ಅದಕ್ಕೆ ಅರೆಪ್ ಹಾಕ್ತಾರೆ, ಅಂದರೆ ಮಸಾಲೆ ಹಾಕ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಎಲ್ಲರೂ ಗಡಿಬಿಡಿಲಿ ಮಾಡ್ತಾಯಿದ್ರಲ್ವ, ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬಟ್ ಅದೇ ಅವ್ರು ಯಾರೂ ಬರೋದಿಲ್ಲ, ಬೈತಾ ಇರ್ತಾರೆ ವೀಡಿಯೋ ಅಂದರೆ ಅವ್ರ ಫೇಸ್ಗೆ ಹಾಕ್ತಾ ಇರೋದಕ್ಕೆ ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂತ ಬೈತಾ ಇರ್ತಾರೆ. ನೋಡಿ, ಅಷ್ಟು ದೋಸೆ ಮಾಡಿ ಅದನ್ನು ಸ್ವಲ್ಪ ಕಟ್ ಮಾಡಿ ಕೂಡ ಇಟ್ಟಿದ್ದಾರೆ. ಹೀಗೆ ಕಟ್ ಮಾಡ್ಕೊಳ್ತಾರೆ ಎಷ್ಟೊಂದು ವೀಡಿಯೋ ಇದನ್ನು. ಅದಾದಮೇಲೆ ನಂಗೆ ಒಂದು ಸ್ವಲ್ಪ ಕ್ರೇವಿಂಗ್ ಆಗ್ತಿತ್ತು ಆಯಿತಾ, ಸ್ವಲ್ಪ ಬಿಸ್ಕೆಟ್ಸು ಮತ್ತು ಕೇಕ್ಸ್ನ ತಿನ್ನಬೇಕು ಅಂತ. ಸೊ ಹಾಗಾಗಿ ದೊಡ್ಡಪ್ಪಂಗೆ ಹೇಳಿದ್ದೆ, ಅವರೊಂದು ತಂದಿದ್ರು. ಸೊ ಅದನ್ನೇ ಒಂಚೂರು ಮಾಡ್ತಾಯಿದ್ದೆ. ಇವಾಗ ಅರೇಪ್ ಮಾಡೋದು, ಲೈಕ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಫಸ್ಟಿಗೆ ಏನು ಗೊತ್ತಾ, ಕೊಕೊನೆಟ್ ಆಯಿಲ್ ಹಾಕ್ಕೊಬೇಕು. ಕೊಕೊನೆಟ್ ಆಯಿಲೇ ಹಾಕ್ಕೊಂಡ್ರೂ ಪರವಾಗಿಲ್ಲ, ಇವನ್ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಕೊಕೊನೆಟ್ ಆಯಿಲೇ ಯೂಸ್ ಮಾಡೋದು. ಸೊ ಹಾಗಾಗಿ ಫಸ್ಟಿಗೆ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು. ಕರ್ಬೇವಿನ ಸೊಪ್ಪನ್ನ ಹಾಕಿ ಅದಾದಮೇಲೆ ನಾವು ಈರುಳ್ಳಿನ ಹಾಕ್ಕೊಳ್ಬೇಕು. ಒಂದು 2 ಈರುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿದ್ದೀವಿ. ಸೊ 2 ಈರುಳ್ಳಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಇದು ಕೆಂಪಗಾಗೋವರೆಗೂ ಅದನ್ನು ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕೆಂಪಾಗಬೇಕು, ಚೆನ್ನಾಗಿ ಬರುತ್ತೆ ಆವಾಗ. ಅದು ಹಾಕಿದ್ಮೇಲೆ ಆಗಿದ್ದು ಘಮ ಇತ್ತು ಗೊತ್ತಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ಕೊಕೊನೆಟ್ ಆಯಿಲಿಗೆ ಇದು ಹಾಕಿದ್ರಲ್ವ, ಕರ್ಬೇವಿನ ಸೊಪ್ಪು ಹಾಕಿದ್ರಲ್ಲ, ಘಮ್ ಅಂತ ಇತ್ತು. ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತಾಯಿತ್ತು ಅದು. ಆವಾಗಲೇ ನನಗೆ ಆಸೆ ಆಗ್ತಾಯಿತ್ತು ತುಂಬ. ಇಷ್ಟು ಕೆಂಪಾಗೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಂಡ್ಮೇಲೆ ನಾವು ಆಗಲೇ ಕಡ್ದಿಟ್ಕೊಂಡಿದ್ವಿ ಅಲ್ವಾ ಮಸಾಲೆನ, ಕಾಯಿ ಹಾಕಿ ಮತ್ತು ಸ್ವಲ್ಪ ಹುರಿದಿಟ್ಕೊಂಡಿರೋ ಮಸಾಲೆನ ಹಾಕಿದ್ವಿ ಗೊತ್ತಾ, ಅದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಅದೇನು ಗೊತ್ತಾ, ಸ್ವಲ್ಪ ತಿಕ್ಕಾಗಿರ್ಬಾರ್ದು, ಒಂದು ಚೂರು ನೀರಾಗಿರಬೇಕು. ಸೊ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಗೊತ್ತಲ್ವಾ ನಿಮಗೆ ಯಾವ ಥರ, ನೀವು ಎಷ್ಟು ಕನ್ಸಿಸ್ಟೆನ್ಸಿಲಿ ನೀವು ಮಾಡ್ತೀರಾ, ಅಂದರೆ ಎಷ್ಟು ಜನಕ್ಕೆ ನೀವು ಮಾಡ್ತೀರಾ ಹಾಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಆಲ್ಮೋಸ್ಟ್ ಕಲ್ಲುಪ್ಪೆ ಹಾಕೋದಿಲ್ಲ. ಸೊ ಹಾಗಾಗಿ ಕಲ್ಲುಪ್ಪು ಹಾಕ್ಕೊಳ್ಬೇಕು. ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸೊ ಅದಾದಮೇಲೆ ಒಂದು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಬೇಕು ಸುಮಾರು ಹೊತ್ತು. ಸ್ವಲ್ಪ ಕಲಿಸ್ಬಿಟ್ಟು ಒಂಚೂರು ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಂಡ್ರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿ ಆದಮೇಲೆ ಲೈಕ್ ನಾವು ಕುದ್ಮೇಲೆ ಅದು ಒಂದು ಸ್ವಲ್ಪ ದಪ್ಪ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಾವು ದೋಸೆ ಎಲ್ಲ ಮಾಡ್ಕೊಂಡಿದ್ದೀವಲ್ಲ, ಎಲ್ಲದನ್ನು ಈ ಥರ ಕೈಯಲ್ಲೇ ಕಟ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬರುತ್ತೆ. ಸುಮ್ಮನೆ ಚಾಕುಲೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಕೈಯಲ್ಲೇ ಈಸಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದಕ್ಕೆ ಆ ಮಸಾಲೆ ಏನು ನಾವು ಮಾಡಿದ್ದೀವಲ್ಲ ಅದಕ್ಕೆ ನಾವು ಹಾಕ್ಕೊಳ್ಬೇಕು. ಇದಾದಮೇಲೆ ಮಸಾಲೆ ಇದೆಯಲ್ಲ, ಅದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಆ ಥರ ಬೇಯ್ತಾ ಇರೋದಕ್ಕೆ ಈ ಹಾಕ್ಕೊಂಡಿರೋಂಥ ದೋಸೆ ಇದೆಯಲ್ಲ, ಆ ದೋಸೆನ ಅದಕ್ಕೆ ಹಾಕ್ಕೊಳ್ಬೇಕು. ನಾನು ಇನ್ನೊಂದು ಪಾರ್ಟ್ನ ತುಂಬ ಇದನ್ನು ಮಿಸ್ ಮಾಡಿದ್ದೀನಿ. ದಟ್ ಈಸ್ ನಾವು ಇದಕ್ಕೆ ಬೆಲ್ಲ ಹಾಕಬೇಕು. ನಾನು ಹೇಳೋದನ್ನೇ ಮರ್ತ್ಬಿಟ್ಟೆ. ನಾವೇನು ಇದು ಮಾಡ್ತಾಯಿದ್ದೀವಲ್ವ, ಆ ಮಸಾಲೆ ಹಾಕಿದ್ದೀವಲ್ಲ, ಆ ಮಸಾಲಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ಸ್ವಲ್ಪ ಅಲ್ಲ, 1-2 ಕಟ್ ಜಾಸ್ತಿನೇ ಹಾಕ್ಕೊಬೇಕು. ಅದು ಹೇಳೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಅದರಲ್ಲೇ ಇರುತ್ತೆ ಮೇ ಬಿ. ನಾನು ಇನ್ನೊಂದ್ಸಲ ಅದು ಪೂರ್ತಿ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 1-2 ಗಚ್ಚೇನು ಲೈಕ್ ಸ್ವಲ್ಪ ಚೆನ್ನಾಗಿ ಸ್ವೀಟ್ ಬರೋದಕ್ಕೆ ಬೆಲ್ಲ ಹಾಕ್ಕೊಳ್ಳಿ, ಮರಿಬೇಡಿ. ಇದರಲ್ಲಿ ನನಗೆ ಕ್ಯಾಪ್ಚರ್ ಮಾಡೋದನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಇನ್ನೇನಾದರೂ ನೀವು ಟ್ರೈ ಮಾಡೋದಿದ್ರೆ 1-2 ಹಚ್ಚೇನೋ ಬೆಲ್ಲ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಮೇ ಬಿ ಬೆಲ್ಲ ಒಂದು ಸ್ವಲ್ಪ ಅಂದರೆ ತುಂಬ ತೀರಾ ಕಮ್ಮಿ ಅಂತ ಅನ್ನಲ್ಲ, ಒಂದು ಏನು ಹೇಳ್ತಾರೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಡ ಅನ್ನೋದು ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದ್ರೂ ಜಾಸ್ತಿ ಹಾಕ್ಕೊಳ್ಳಿ. ಈಗ ಅದನ್ನು ಹಾಕ್ಬಿಟ್ಟು ಕಲಿಸ್ಬೇಕು. ಅದಕ್ಕಿಂತ ಮುಂಚೆ ಲೈಕ್ ನಾವು ಅದನ್ನು ಕುದಿಸ್ತಾರಲ್ಲ, ಕುದಿಸೋಕ್ಕೂ ಮುಂಚೆನೇ ಆ ಬೆಲ್ಲ ಹಾಕಿದಿದ್ರೆ ಅಷ್ಟರೊಳಗೆಲ್ಲ ಕ್ಲಿಯರ್ ಆಗಿರುತ್ತೆ. ಅಷ್ಟೇ, ಬೇರೆ ಏನಿಲ್ಲ. ಇಷ್ಟೇ, ಮುಗ್ದೋಯ್ತು. ಬೇರೆ ಏನೂ ಇಲ್ಲ ಇದಕ್ಕೆ. ಇದಾದಮೇಲೆ ಪ್ರಿಪೇರ್ ಆಗಿತ್ತು ಇದು. ಹೀಗೆ ಕಾಣುತ್ತಾ ಆಯಿತಾ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ.
ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ಡಿಶ್ನ ನೀವು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟಾಗಿ ಟ್ರೈ ಮಾಡಿ. ಮತ್ತು ನೀವು ಮೊದಲೇ ಏನಾದರೂ ಈ ಡಿಶ್ನ ತಿಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಿತ್ತು ಅಂತ ಹೇಳಿ. ಮತ್ತು ಏನಾದರೂ ನಾನು ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್.